ಇವತ್ತು ಮುಂದೆ ಸೂರ್ಯನ ಮಗನಾಗಿ ಬಂದಂತಹ ವೈವಸ್ವತ ಮನು, ಆ ವೈವಸ್ವತ ಮನುವಿನ ವಂಶ, ಅದರಲ್ಲಿ ಆ ವೈವಸ್ವತ ಮನುವಿನ ವಂಶದಲ್ಲಿಯೇ ಬಂದಂತಹ ಸಗರನ ಚರಿತ್ರೆ, ಅದೇ ಪ್ರಕಾರವಾಗಿ ಮುಂದೆ ಜನಮೇಜನಿಗೆ ಬಂದಂತಹ ಪ್ರಶ್ನೆಗಳು, ಅದರ ಬಗ್ಗೆ ಅದರಲ್ಲಿ ಗೀತೆಯನ್ನು ಚಿಂತನೆ ಮಾಡ್ತಾ ಹೋಗೋಣ. ಸಗರ ಆತ ಬಾಹುರಾಜನ ಮಗ. ಬಾಹುರಾಜ ಆತ ಸ್ವಲ್ಪ ಒಂಥರ ವ್ಯಸನಿ. ಆ ವ್ಯಸನಿ ಆದದ್ರಿಂದಾಗಿ ಅವನನ್ನು ಉಳಿದೆಲ್ಲ ರಾಜರು ಅವನ ರಾಜ್ಯವನ್ನು ಅಪಹರಣ ಮಾಡಿ ಅವನನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡಿರ್ತಾರೆ. ಆ ಸಂದರ್ಭದಲ್ಲಿಯೇ ಅವನ ಹೆಂಡತಿ ಯಾದವಿ ಆಕೆ ಗರ್ಭಿಣಿಯಾಗಿರ್ತಾಳೆ. ಆಕೆ ಗರ್ಭಿಣಿ ಆದದ್ದನ್ನು ನೋಡಿ ಅವನ ಬಾಹುರಾಜನ ಉಳಿದ ಹೆಂಡತಿಯರು ಅವಳಿಗೆ ವಿಷಪ್ರಾಶನವನ್ನು ಮಾಡಿಸಿರ್ತಾರೆ. ಹಾಗಾಗಿ ಆ ಗರ್ಭದಲ್ಲಿಯೇ ವಿಷ ಇದ್ದದ್ರಿಂದಾಗಿ ಆ ಗರ್ಭ ಗಟ್ಟಿ ಕಲ್ಲಾಗಿರುತ್ತೆ. ಕಡೆಗೆ ಈ ಬಾಹುರಾಜ ಕಾಡಿಗೆ ಅಂತ ಹೋದವ, ಅಲ್ಲಿಯೇ ಶರೀರ ತ್ಯಾಗವನ್ನು ಮಾಡ್ತಾನೆ. ಶರೀರ ತ್ಯಾಗದ ವಿಚಾರ ಗೊತ್ತಾಗಿ ಈ ಯಾದವಿ ಆಕೆ ತಾನೂ ಕೂಡ ಅವನೊಟ್ಟಿಗೆ ಸಹಗಮನವನ್ನು ಮಾಡಬೇಕು. ಹಾಗಾಗಿ ತಾನೂ ಕೂಡ ಸಾಯ್ತೇನೆ ಅಂತ ಹೊರಟಾಗ, ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಹೊರಟಾಗ ಅಲ್ಲಿ ಔರ್ವ ಋಷಿಗಳು ಬಂದು ಅವಳನ್ನು ತಡೀತಾರೆ. ತಡೆದು ಅವಳ ಗರ್ಭದಲ್ಲಿರುವಂತಹ ಪಿಂಡವನ್ನು ತೆಗೆದು ಅದರಿಂದ ಸಗರ ಹುಟ್ಟುತ್ತಾನೆ. ಗರ ಅಂತ ಹೇಳಿದರೆ ವಿಷ, ವಿಷದೊಟ್ಟಿಗೆ ಹುಟ್ಟಿದ, ಹಾಗಾಗಿ ಅವನನ್ನು ಸಗರ ಅಂತ ಕರೆದರು. ಅವನೇ ಮುಂದೆ ಆ ಔರ್ವ ಋಷಿಗಳಲ್ಲಿಯೇ ವಿದ್ಯಾಭ್ಯಾಸಗಳನ್ನೆಲ್ಲ ಮಾಡ್ತಾನೆ. ವಿದ್ಯಾಭ್ಯಾಸ ಮಾಡಿ ಎಲ್ಲ ಶಸ್ತ್ರವಿದ್ಯೆಗಳನ್ನು ಪಡ್ಕೊಳ್ತಾನೆ. ಅದೇ ರೀತಿಯಾಗಿ ಅವರಿಂದ ಆಗ್ನೇಯಾಸ್ತ್ರದ ವಿಚಾರಗಳನ್ನೆಲ್ಲ ತಿಳ್ಕೊಳ್ತಾನೆ. ಹಾಗೆ ತನ್ನ ತಂದೆಯ ಮರಣಕ್ಕೆ ಕಾರಣರಾದಂಥವರು ಅನೇಕರಿದ್ದರು. ಅವರನ್ನೆಲ್ಲ ಸದೆ ಬಡಿಬೇಕು ಅಂತ ಹೊರಟು ಈ ಸಗರನ ಸಿಟ್ಟಿಗೆ ಅವರೆಲ್ಲರೂ ಕೂಡ ವಸಿಷ್ಠರ ಬಳಿ ಶರಣು ಹೊಂತಾರೆ, ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ. ವಸಿಷ್ಠರು ಕೆಲವು ನಿಯಮಗಳನ್ನು ಮಾಡಿ ಅವರಿಗೆ ರಕ್ಷಣೆ ಕೊಟ್ಟರು. ಆ ವಸಿಷ್ಠರ ಮಾತಿಗೆ ಸಗರ ಕಿವಿಗೊಟ್ಟು ಶಿಕ್ಷೆ ಅಂತೂ ಕೊಡಬೇಕು. ಅವರಿಗೆ ಅನೇಕ ವಿಧವಾದಂತಹ ಶಿಕ್ಷೆಗಳನ್ನು ಕೊಡ್ತಾನೆ. ಒಬ್ಬನ ತಲೆಯನ್ನು ಅರ್ಧ ಬೋಳಿಸಿದ, ಇನ್ನೊಬ್ಬನಿಗೆ ಪೂರ್ಣ ತಲೆಯನ್ನು ಬೋಳಿಸಿದ, ಇನ್ನೊಬ್ಬನ ಒಂದು ಕೂದಲು ಇರದ ಹಾಗೆ ಅವನನ್ನು ಮಾಡಿದ, ಕೆಲವೊಬ್ಬರ ಗಡ್ಡವನ್ನು ಮಾತ್ರ ಇರಿಸಿ ಶಿರಸ್ಸನ್ನು ಸಂಪೂರ್ಣವಾಗಿ ಮುಂಡನ ಮಾಡಿದ. ಹೀಗೆಲ್ಲ ಅವರಿಗೆ ಶಿಕ್ಷೆ ಕೊಟ್ಟು ಇವನ ಭಯದಿಂದ ಅವರು ಮತ್ತೆ ಹತ್ತಿರಕ್ಕೆ ಬರಲಿಲ್ಲ. ಒಳ್ಳೆಯ ರಾಜ್ಯಾಡಳಿತ ಮಾಡಿದ. ಕಡೆಗೆ ಅಶ್ವಮೇಧ ಯಾಗ ಮಾಡಬೇಕು ಅಂತ ಹೊರಟ. ಆ ಅಶ್ವವನ್ನು ಬಿಟ್ಟ. ಆ ಸಗರನಿಗೆ 60,000 ಮಕ್ಕಳು. ಸಗರನಿಗೆ 2 ಹೆಂಡತಿಯರು. ಒಬ್ಬಳ ಔರ್ವ ಋಷಿಗಳಲ್ಲಿಯೇ ಸಂತಾನಕ್ಕೋಸ್ಕರ ಕೇಳಿದಾಗ ಒಬ್ಬರಿಗೆ 60,000 ಮಕ್ಕಳಾಗುತ್ತೆ, ಇನ್ನೊಬ್ಬರಿಗೆ ಒಬ್ಬನೇ ಕುಲವನ್ನು ಉದ್ಧಾರ ಮಾಡುವಂತಹ ಒಬ್ಬ ಮಗನನ್ನು ಕೊಡ್ತೇನೆ ಅಂತ ಔರ್ವ ಋಷಿಗಳು ಹೇಳಿದರು. ಹಾಗೆ ಅವರಿಬ್ಬರು ನಿಮಗೆ ಆ ಹೆಂಡತಿಯರಿಗೆ ಬಿಟ್ಟರು, ನೀವು ಅದನ್ನು ಯಾವುದು ಬೇಕೋ ಅದನ್ನು ನೀವು ತಗೊಳ್ಳಿ ಅಂತ. ಒಬ್ಬಳು 60,000 ಮಕ್ಕಳಾಗಬೇಕು ಅಂತ 60,000 ಅದರ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದು. ಇನ್ನೊಬ್ಬಳಿಗೆ ವಂಶೋದ್ಧಾರಕನಾದಂತಹ ಒಬ್ಬ ಮಗ ಸಾಕು ಅಂತ ಆ ಪ್ರಸಾದವನ್ನು ಅವಳು ಸ್ವೀಕಾರ ಮಾಡ್ತಾಳೆ. ಇದರ ಮಧ್ಯದಲ್ಲಿ ಈ ಅಶ್ವಮೇಧದ ಸಂದರ್ಭದಲ್ಲಿ ಕುದುರೆಯನ್ನು ಬಿಟ್ಟಾಗ
ಇಂದ್ರ ಅಶ್ವಮೇಧ ಯಾಗ ಮಾಡೀತು ಅಂತ ಹೇಳಿದರೆ, 100 ಅಶ್ವಮೇಧ ಯಾಗ ಆಯಿತು ಅಂತ ಹೇಳಿದರೆ ಅವನು ಇಂದ್ರ ಪದವಿಗೆ ಬರ್ತಾನೆ ಅಂತ. ಇಂದ್ರನಿಗೆ ಹೆದರಿಕೆ ಶುರುವಾಯಿತು, ನನ್ನ ಪದವಿಗೆ ಇವ ಬರ್ತಾನೆ ಅಂತ. ಹಾಗಾಗಿ ಸಾಮಾನ್ಯವಾಗಿ ಎಲ್ಲ ಅಶ್ವಮೇಧ ಯಾಗಗಳನ್ನು ಮಾಡುವಾಗಲೂ ಕೂಡ ಈ ತೊಂದರೆ ಬಂದದ್ದು ಎಲ್ಲ ಪುರಾಣಗಳಲ್ಲಿಯೂ ನಾವು ನೋಡಿದ್ದೇವೆ. ಹಾಗೆ ಈ ಸಗರನ ಕುದುರೆಯನ್ನು ಇಂದ್ರ ಬಂದು ಅದನ್ನು ಅಪಹರಣ ಮಾಡಿ ಪಾತಾಳದಲ್ಲಿ ಕಪಿಲ ಮುನಿ ತಪಸ್ಸು ಮಾಡ್ತಾ ಇರುವ ಸಂದರ್ಭ ಅಲ್ಲಿಗೆ ಕೊಂಡು ಹೋಗಿ ಇಂದ್ರ ಅದನ್ನು ಬಚ್ಚಿಡ್ತಾನೆ. ಈ ಸಗರನ 60,000 ಮಕ್ಕಳು ಅವರು ಕುದುರೆ ಎಲ್ಲಿ ಹೋಗಿದೆ ಅಂತ ಹುಡುಕಲಿಕ್ಕೆ ಪ್ರಾರಂಭ ಮಾಡಿದರು. ಇಡೀ ಭೂಮಂಡಲದಲ್ಲಿ ಎಲ್ಲಿ ಹುಡುಕಿದ್ರೂ ಕೂಡ ಕುದುರೆ ಅಶ್ವಮೇಧದ ಕುದುರೆ ಸಿಗಲಿಲ್ಲ. ಕಡೆಗೆ ಉತ್ತರ ದಿಕ್ಕಿಗೆ ಹೋಗಿ ಅಲ್ಲಿ ಭೂಮಿಯನ್ನು ಅಗೆದು ಪಾತಾಳಕ್ಕೆ ಹೋಗ್ತಾರೆ. ಪಾತಾಳದಲ್ಲಿ ಅಲ್ಲಿ ಕಪಿಲ ಮುನಿ ತಪಸ್ಸು ಮಾಡ್ತಾ ಇದ್ದಾನೆ. ಆ ಕಪಿಲ ಮುನಿಯ ಹತ್ತಿರದಲ್ಲಿಯೇ ಆ ಕುದುರೆ ಇದೆ. ಈ 60,000 ಮಕ್ಕಳಿಗೆ ಗೊತ್ತಿಲ್ಲ, ಕಪಿಲ ಮುನಿ ಯಾರು ಅಂತಲೂ ಗೊತ್ತಿಲ್ಲ, ಇಂದ್ರ ತಂದಿಟ್ಟ ವಿಚಾರವೂ ಗೊತ್ತಿಲ್ಲ. ಹಾಗಾದರೆ ಕಪಿಲ ಮುನಿಯೇ ಇದನ್ನು ಕದ್ದುಕೊಂಡು ಬಂದದ್ದು ಅಂಥೇಳಿ ಗಲಾಟೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಕಪಿಲ ಮುನಿ ತಾನು ತಪಸ್ಸಿನಿಂದ ಕಣ್ಣು ತೆರೆದ. ಅವನ ಕಣ್ಣಿನಿಂದಾಗಿ ಅದರಲ್ಲಿ ಕಪಿಲ ಮುನಿಯ ಅಗ್ನಿಯಿಂದಾಗಿ, ಕಣ್ಣಿನಿಂದ ಬಂದಂತಹ ಅಗ್ನಿ ಆ ಎಲ್ಲ 60,000 ಮಕ್ಕಳಲ್ಲಿ 4 ಜನ ಮಾತ್ರ ಮಕ್ಕಳನ್ನು ಬಿಟ್ಟು ಉಳಿದವರನ್ನೆಲ್ಲ ಸಂಹಾರ ಮಾಡಿದ. ಈ 4 ಜನರಿಂದಲೇ ಮುಂದೆ ಆ ಸಗರನ ವಂಶ ಬೆಳೀತದೆ. ಕಡೆಗೆ ಸಗರನ ಸಮೇತನಾಗಿ ಕಪಿಲ ಮುನಿಯ ಬಳಿಗೆ ಬಂದು ಕಪಿಲ ಮುನಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿ ಆ ಕಪಿಲ ಮುನಿಯನ್ನು ಸಂತುಷ್ಟನನ್ನಾಗಿ ಮಾಡಿ ಅವನಿಂದ ವರವನ್ನು ಪಡೀತಾರೆ. ಕಪಿಲ ಕೊಟ್ಟಂತಹ ವರದಾನ ಅಕ್ಷಯಂ ವಂಶ ಇಕ್ಷ್ವಾಕೋಹೋ ಕೀರ್ತಿಂ ಚಾಪ್ಯನಿವರ್ತಿನೀಂ. ಇಡೀ ನಿನ್ನ ಇಕ್ಷ್ವಾಕು ವಂಶ ಅನ್ನುವಂಥದ್ದು ಅದು ಸಮೃದ್ಧವಾಗಲಿ, ಅಭಿವೃದ್ಧಿಯಾಗಲಿ ಅನ್ನುವ ವರವನ್ನು ಕೊಡ್ತಾನೆ. ಕೊಟ್ಟು ನಂತರದಲ್ಲಿ ಈ ಅಶ್ವಮೇಧ ಯಾಗ ಎಲ್ಲ ಮುಗಿಯುತ್ತೆ. ಮುಗಿದಾದ ನಂತರದಲ್ಲಿ ಈ ಕಪಿಲ ಮುನಿಯ ವಿಚಾರ ಭಗವದ್ಗೀತೆಯಲ್ಲೂ ಕೂಡ ಬಂದದ್ದಿದೆ. ಭಗವಂತ ತನ್ನ ವಿಭೂತಿ ರೂಪಗಳನ್ನು ಅರ್ಜುನನಿಗೆ ಉಪದೇಶ ಮಾಡುವಾಗ ಅಶ್ವತ್ಥಃ ಸರ್ವವೃಕ್ಷಾಣಾಂ ದೇವರ್ಷೀಣಾಂಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿ ಅಂತ ತಾನೇ ಕಪಿಲ ಮುನಿ ಅನ್ನುವಂಥದ್ದನ್ನು ಆತ ಸ್ಪಷ್ಟಪಡಿಸಿದ್ದಾನೆ. ಹಾಗೆ ಭಗವಂತನ ರೂಪ, ಆ ಭಗವಂತನನ್ನು ಸಗರ ಪ್ರಾರ್ಥನೆ ಮಾಡಿದಾಗ ಅವನ ಇಡೀ ವಂಶಕ್ಕೆ ವರಪ್ರದಾನವನ್ನು ಮಾಡಿದ. ಕಡೆಗೆ ಈ 60,000 ಮಕ್ಕಳ ಬೂದಿ ಅವರಿಗೆ ಒಂದು ಗತಿಯಾಗಬೇಕು. ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿದಾಗ ಆಗ ಗಂಗೆಯ ಭಗವಂತನ ವಿಷ್ಣು ಪಾದೋದಕ ಬಂದು ಅವರನ್ನು ಪುನೀತರನ್ನಾಗಿ ಮಾಡ್ತದೆ, ಅವರಿಗೆ ಅದರಿಂದ ಮೋಕ್ಷ ಪ್ರಾಪ್ತಿಯಾಗ್ತದೆ ಅಂತ ಭಗವಂತ ಹೇಳಿದ. ಇನ್ನು ಗಂಗೆಯನ್ನು ತರಿಸಬೇಕು. ಅದಕ್ಕೋಸ್ಕರವಾಗಿ ಅವನ ಸಗರನ ವಂಶದಲ್ಲಿ ಬಂದಂತಹ ಅನೇಕರು ತಪಸ್ಸು ಮಾಡ್ತಾರೆ. ಎಷ್ಟು ತಪಸ್ಸು ಮಾಡಿದರೂ ಕೂಡ ಗಂಗೆ ಒಲಿಲಿಲ್ಲ. ದಿಲೀಪನೂ ತಪಸ್ಸು ಮಾಡಿದ, ಅವನ ಮಗ ಭಗೀರಥ, ಆ ಭಗೀರಥನೂ ಕೂಡ ತಪಸ್ಸು ಮಾಡಿದ. ತಪಸ್ಸು ಮಾಡಿ ಕಡೆಗೆ ಭಗೀರಥನ ಬಹಳ ಅತ್ಯಂತ ಪ್ರಯತ್ನದಿಂದಾಗಿ ಗಂಗೆ ಭೂಮಿಗೆ ಬರ್ತಾಳೆ. ಬಂದು ಅವರ ಮುತ್ತಜ್ಜರಾದಂತಹ ಎಲ್ಲರನ್ನ ಪುನೀತರನ್ನಾಗಿ ಗಂಗೆ ಮಾಡಿದ್ಲು. ಆ ಕಥೆಯನ್ನೆಲ್ಲ ನಾವು ಬೇರೆ ಪುರಾಣಗಳಲ್ಲಿ ನೋಡಿದ್ದೇವೆ. ಹೀಗೆ ಇವನ ವಂಶ ಬೆಳೀತಾ ಆ ದಿಲೀಪನ ನಂತರದಲ್ಲಿ ದಿಲೀಪನ ವಂಶದಲ್ಲಿಯೇ ಶ್ರೀರಾಮ ದಶರಥನ ಪುತ್ರನಾಗಿ ಅವತಾರ ಮಾಡ್ತಾನೆ. ಅವನ ವಂಶವನ್ನೂ ಕೂಡ, ಅವನ ಚರಿತ್ರೆಯನ್ನೂ ಕೂಡ ನಾವು ಬೇರೆ ಕಥೆಗಳಲ್ಲಿ, ಪುರಾಣಗಳಲ್ಲೆಲ್ಲ ಅವನ ಕಥೆಗಳನ್ನು ಕೇಳಿದ್ದೇವೆ. ಇದಾದ ನಂತರದಲ್ಲಿ ಜನಮೇಜಯನಿಗೆ ಒಂದು ಪ್ರಶ್ನೆ ಬಂತು.
ವೈವಸ್ವತಮನು ಆತ ಶ್ರಾದ್ದದೇವ ಅಂತ ಅವನಿಗೆ ಹೆಸರಿದ್ದದ್ದು. ಯಾಕೆ ಅವನಿಗೆ ಶ್ರಾದ್ದದೇವ ಅಂತ ಹೆಸರು ಬಂತು? ಯಾತಕ್ಕೋಸ್ಕರವಾಗಿ ಶ್ರಾದ್ದ ಮಾಡಬೇಕು? ಶ್ರಾದ್ದದ ವಿಧಿವಿಧಾನಗಳೇನು? ಶ್ರಾದ್ದದಲ್ಲಿ ಪಿತೃಗಳು ಅಂತ ಹೇಳಿದರೆ ಯಾರು? ಆ ಪಿತೃಗಳಿಗೆ ನಾವು ಕೊಟ್ಟಂತಹ ಆಹಾರ ಯಾವ ರೀತಿಯಲ್ಲಿ ಅವರಿಗೆ ಸೇರುತ್ತೆ? ಯಾಕೋಸ್ಕರವಾಗಿ ನಾವು ಶ್ರಾದ್ದ ಮಾಡಬೇಕು ಅನ್ನುವಂತಹ ಅನೇಕ ಪ್ರಶ್ನೆಗಳನ್ನು ಕೇಳ್ತಾನೆ. ನಮ್ಮ ಪಿತೃಗಳು ಮರಣ ಹೊಂದಿದಾಗ ಅವರು ಯಾವ ರೂಪದಲ್ಲಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ನಾವು ಕೊಡುವಂತಹ ಆ ಪಿಂಡ ಪ್ರದಾನ ಅವರಿಗೆ ಹೇಗೆ ತಲುಪುತ್ತೆ ಅನ್ನುವಂತಹ ಪ್ರಶ್ನೆಗಳನ್ನೆಲ್ಲ ಜನಮೇಜಯ ವೈಶಂಪಾಯನರಲ್ಲಿ ಕೇಳಿದಾಗ ವೈಶಂಪಾಯನರು ಇದೇ ಪ್ರಶ್ನೆಯನ್ನು ಧರ್ಮರಾಜ ಭೀಷ್ಮರು ಶರಶೈಯಲ್ಲಿ ಇರಬೇಕಾದ್ರೆ ಅವರಲ್ಲಿ ಕೇಳಿದ. ಆಗ ಭೀಷ್ಮರು ತಾವು ತಮ್ಮ ತಂದೆಯಿಂದಾಗಿ ಕೇಳಿದಂತಹ ಆ ಶ್ರಾದ್ದದ ಮಹತ್ವವನ್ನೆಲ್ಲ ನಿರೂಪಣೆ ಮಾಡ್ತಾ ಇದ್ದಾರೆ. ಧರ್ಮರಾಜ ಭೀಷ್ಮರಲ್ಲಿ ಕೇಳ್ತಾನೆ, ಈ ಶ್ರಾದ್ದದಿಂದಾಗಿ ನಾವು ಯಾವ ರೀತಿಯಾಗಿ ಪುಷ್ಟಿಯನ್ನು ಫಲವನ್ನು ನಾವು ಪಡೀಲಿಕ್ಕೆ ಸಾಧ್ಯ? ಈ ಶ್ರಾದ್ದ ಯಾರಿಗೋಸ್ಕರವಾಗಿ ಮಾಡಬೇಕು? ಈ ಶ್ರಾದ್ದದಲ್ಲಿ ಪಿತೃಗಳು ಯಾರ್ಯಾರು? ಆ ಪಿತೃಗಳು ನಮಗೇನೇನು ಅನುಗ್ರಹ ಮಾಡ್ತಾರೆ ಅಂತ ಕೇಳಿದಾಗ ಆಗ ಭೀಷ್ಮ ಪಿತಾಮಹರು ಧರ್ಮರಾಜನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇದನ್ನು ಗರುಡ ಪುರಾಣವು ಕೂಡ ನಿರೂಪಣೆ ಮಾಡಿದೆ. ಪಿತಾ ದದಾತಿ ಸತ್ಪುತ್ರಾನ್ ಗೋಧನಾನಿ ಪಿತಾಮಹ. ನಾವು ಶ್ರಾದ್ದದಲ್ಲಿ ಪಿತೃ ಅಂತ ಏನು ಪಿಂಡದಾನ ಮಾಡ್ತೇವೆ, ಆ ಪಿತೃವಿನ ಅನುಗ್ರಹದಿಂದಾಗಿ ಸತ್ಪುತ್ರಾನ್ ಒಳ್ಳೆಯ ಮಕ್ಕಳನ್ನು ನಮಗೆ ತಂದೆ ಅನುಗ್ರಹ ಮಾಡ್ತಾನೆ ಅಂತ. ಗೋಧನಾನಿ ಪಿತಾಮಹ, ಪಿತಾಮಹ ಸ್ಥಾನದಲ್ಲಿರುವಂತಹವನು ಅಜ್ಜ. ಆ ಅಜ್ಜ ಗೋಧನಾನಿ ಒಳ್ಳೆಯ ಗೋ ಸಂಪತ್ತು ಅಭಿವೃದ್ಧಿಯಾಗಲಿ ಅಂತ ಅನುಗ್ರಹ ಮಾಡ್ತಾನಂತ. ಇನ್ನು ಧನದಾತ ಲಭೇತ್ಸೋಪಿ ಯಸ್ತಸ್ಯ ಪ್ರಪಿತಾಮಹ ಮುತ್ತಜ್ಜನಿಂದಾಗಿ ಒಳ್ಳೆಯ ಧನ ಸಂಪತ್ತನ್ನು ಪಡೀತಾನೆ. ದದ್ಯಾತ್ ವಿಪುಲಮನ್ನಾದ್ಯಂ ವೃದ್ಧಸ್ತು ಪ್ರಪಿತಾಮಹ. ಇನ್ನು ಅವರಪ್ಪ ಪ್ರಪಿತಾಮಹನ ಅಪ್ಪ, ಅಲ್ಲಿ ನಾವು ಶ್ರಾದ್ದದಲ್ಲಿ ಅವನಿಗೆ ಸ್ಥಾನ ಇಲ್ಲ, ಆದರೂ ಕೂಡ ಆ ವೃದ್ಧ ಪ್ರಪಿತಾಮಹನ ಅನುಗ್ರಹದಿಂದಾಗಿ ವಿಫಲವಾದಂತಹ ಅನ್ನಾದಿಗಳು ನಮಗೆ ಪ್ರಾಪ್ತಿಯಾಗ್ತದೆ. ಇದೆಲ್ಲ ಯಾವಾಗ ಅಂತ ಹೇಳಿದರೆ ತೃಪ್ತ ಶ್ರಾದ್ದೇನತೆ ಸರ್ವೇ ದತ್ವಾ ಪುತ್ರಸ್ಯ ವಾಂಚಿತಂ. ಇದೆಲ್ಲ ಅವರು ಅನುಗ್ರಹ ಮಾಡ್ತಾರೆ ಯಾವಾಗ ಅಂತ ಹೇಳಿದರೆ ಶ್ರದ್ಧೆಯಿಂದ ಆ ಶ್ರಾದ್ದವನ್ನು ಮಾಡಬೇಕು. ಅದರಿಂದ ಆ ಪಿತೃಗಳು ತೃಪ್ತರಾಗಬೇಕು. ಆದಾಗ ಮಾತ್ರ ಇಷ್ಟನ್ನೆಲ್ಲ ಅವರು ಅನುಗ್ರಹ ಮಾಡ್ತಾರೆ ಅಂತ ಗರುಡ ಪುರಾಣದಲ್ಲಿ ಬಂದಂತಹ ಮಾತು. ಹಾಗಾದರೆ ಈ ಭೀಷ್ಮರು ಧರ್ಮರಾಜನ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಂದು ಸಲ ಭೀಷ್ಮ ಪಿತಾಮಹರು ಶ್ರಾದ್ದ ಮಾಡುವಂತಹ ಸಂದರ್ಭ. ಶಂತನುವಿಗೆ ಶ್ರಾದ್ದ ಮಾಡ್ತಾ ಇದ್ದಾರೆ. ಇನ್ನೇನು ಆ ಶ್ರಾದ್ದದ ಪಿಂಡದಾನ ಮಾಡಬೇಕು. ಪಿಂಡದಾನ ಮಾಡುವಂತಹ ಸಂದರ್ಭದಲ್ಲಿ ಭೂಮಿ ಬಿರುಕು ಬಿಟ್ಟಿದಂತೆ. ಬಿರುಕು ಬಿಟ್ಟು ಒಂದು ಭೂಮಿಯಿಂದ ಕೈ ಹೊರಗೆ ಬಂತು. ಕೈ ಹೊರಗೆ ಬಂದರೆ ಯಾರದು ಅಂತ ಗೊತ್ತಾಗಲಿಲ್ಲ. ಭೀಷ್ಮ ಪಿತಾಮಹರು ಪಿಂಡವನ್ನು ಇನ್ನೇನು ಇಡಬೇಕು, ಅಷ್ಟೊತ್ತಿಗೆ ಕೈ ಬಂದದ್ದನ್ನು ನೋಡಿದ ಕೂಡಲೇ ಅವರಿಗೆ ಗೊತ್ತಾಯ್ತಂತೆ. ಆ ಕೈಯಲ್ಲಿ ಕೇಯೂರಾದಿಗಳು ಬಂಗಾರದ ವಸ್ತುಗಳೆಲ್ಲ ಇದ್ದದ್ದನ್ನು ನೋಡಿ ಅವರು ತನ್ನ ತಂದೆಯದ್ದೇ ಕೈ ಅಂತ ಗೊತ್ತಾಯಿತು. ಗೊತ್ತಾದ ಕೂಡಲೇ ವಿಚಾರ ಮಾಡಿದ್ರಂತೆ. ಅಪ್ಪ ಶಂತನು ಕೇಳಿದ, ನನಗೆ ಪಿಂಡವನ್ನು ಕೈಯಲ್ಲಿಯೇ ಕೊಡು ಅಂತ. ಆಗ ಆ ಧರ್ಮಜ್ಞರಾದಂತಹ ಭೀಷ್ಮ ಪಿತಾಮಹರು ವಿಚಾರ ಮಾಡಿದರು, ಇದು ಶ್ರಾದ್ದಕಲ್ಪದಲ್ಲಿ ಇಲ್ಲ. ಯಾಕೆ ಅಂತ ಹೇಳಿ ಕೇಳಿದರೆ ಶ್ರಾದ್ದವನ್ನು ಪಿಂಡವನ್ನು ಎಲ್ಲಿ ಕೊಡಬೇಕು ಅಂತ ಹೇಳಿದರೆ ದರ್ಭೆಯ ಮೇಲೆ ಪಿಂಡವನ್ನು ಇಡಬೇಕು. ತಂದೆಯ ಕೈ ಬಂದಿದೆ ಅಂತ ಹೇಳಿ ನಾನು ತಂದೆಯ ಕೈ ಮೇಲೆ ಪಿಂಡವನ್ನು ಕೊಡಲಿಕ್ಕಿಲ್ಲ, ಹಾಗಾಗಿ ನಾನು ಕೊಡೋಲ್ಲ ಅಂಥೇಳಿ ಅವರು ದರ್ಭೆಯ ಮೇಲೆ ಕುಶೇಶ್ವೇವ ತತಃ ಪಿಂಡಂ ದತ್ತಾನ್ ಅವಿಚಾರಯನ್, ಬೇರೆ ಯಾವ ವಿಚಾರವನ್ನು ಮಾಡಲಿಲ್ಲ ಅಂತ ದರ್ಭೆಯ ಮೇಲೆ ಪಿಂಡವನ್ನು ಇಟ್ಟರು. ಪಿಂಡವನ್ನು ಇಟ್ಟು ಕೂಡಲೇ ಶಂತನು ಮಹಾರಾಜ ಅವನ ಅಶರೀರವಾಣಿ ಆಯಿತು. ನೀನು ಯಾವ ರೀತಿಯಿಂದಾಗಿ ಶ್ರಾದ್ದ ಮಾಡ್ತಿದ್ದಿ ಎನ್ನುವಂತಹ ಪರೀಕ್ಷೆಯನ್ನು ಮಾಡಲಿಕ್ಕೋಸ್ಕರವಾಗಿ ನಾನು ಬಂದದ್ದು. ಪಿತೃಮೋಹದಿಂದಾಗಿ ನೀನು ಕೈಯಲ್ಲಿಯೇ ಪಿಂಡವನ್ನು ಕೊಟ್ಟು ಬಿಡ್ತೀಯೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು
ಅಂತಹ ಪಿತೃಮೋಹದಲ್ಲಿ ಇಲ್ಲ. ಧರ್ಮಿಷ್ಠನಾದಂಥವನು, ಧರ್ಮ ಯಾವ ಪ್ರಕಾರವಾಗಿ ಧರ್ಮದ ಶಾಸ್ತ್ರದಲ್ಲಿ ಯಾವ ಪ್ರಕಾರವಾಗಿ ನಿರೂಪಣೆ ಮಾಡಿದೆ ತತ್ಪ್ರಕಾರವಾಗಿಯೇ ದರ್ಭಾಸನದಲ್ಲಿಯೇ ನೀನು ಪಿಂಡವನ್ನು ಇಟ್ಟಿದ್ದಿ. ಹಾಗಾಗಿ ನಿನಗೆ ನಾನೊಂದು ವರವನ್ನು ಅನುಗ್ರಹ ಮಾಡ್ತೇನೆ, ಇಚ್ಛಾಮರಣಿಯಾಗು ಅಂತ. ಯಾವತ್ತು ಮರಣ ಬೇಕು ಅಂತ ನೀನು ಬಯಸ್ತೀಯೋ ಆವತ್ತೇ ನಿನಗೆ ಮರಣ, ಅಲ್ಲಿಯವರೆಗೆ ಮರಣ ಬರೋಲ್ಲ ಅಂತ ಅವನಿಗೆ ಅನುಗ್ರಹ ಮಾಡ್ತಾರೆ.